ಪಹಲ್ಗಾಮ್ನ ಆ ರಕ್ತಸಿಕ್ತ ಏಪ್ರಿಲ್ 22ರ ಕರಾಳ ನೆನಪುಗಳು ಇನ್ನೂ ಮಾಸಿಲ್ಲ. ಅಮಾಯಕ ಪ್ರವಾಸಿಗರ ಹತ್ಯೆ ಇಡೀ ದೇಶವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿತ್ತು. ಆದರೆ ಆ ನೋವಿನ ಹಿಂದೆಯೇ ಭಾರತೀಯ ಸೇನೆಯು 27 ಚದರ ಕಿಲೋಮೀಟರ್ಗಳಷ್ಟು ದಟ್ಟ ಅರಣ್ಯದಲ್ಲಿ ಬರೆದ ಶೌರ್ಯದ ಗಾದೆಗೆ ಹೆಸರೇ ಆಪರೇಷನ್ ಮಹಾದೇವ್. ಇದು ಕೇವಲ ಒಂದು ಕಾರ್ಯಾಚರಣೆಯಲ್ಲ, ಅನ್ಯಾಯದ ವಿರುದ್ಧ ಭಾರತೀಯ ಪಡೆಗಳು ನಡೆಸಿದ 93 ದಿನಗಳ ಮಹಾಬೇಟೆ. ಈ ರೋಚಕ ಕಥೆ ಇಲ್ಲಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ ಸುಂದರ ಪ್ರವಾಸಿ ತಾಣವಾಗಿ ಉಳಿದಿರಲಿಲ್ಲ. ಲಷ್ಕರ್ ಎ ತಯ್ಯಬಾ, ಸುಲೇಮಾನ್ ಶಾ, ಹಮ್ಜಾ ಅಫ್ಘಾನಿ ಮತ್ತು ಜಿಬ್ರಾನ್ ಬಾಯ್ ಎಂಬ ಮೂವರು ಪಾಕಿಸ್ತಾನಿ ಭಯೋತ್ಪಾದಕರು ಅಮಾಯಕ ಪ್ರವಾಸಿಗರನ್ನ ಗುರುತಿನ ಆಧಾರದ ಮೇಲೆ ಹತ್ಯೆ ಮಾಡಿದ್ದರು. ಈ ಕ್ರೂರ ಹತ್ಯಾಕಾಂಡ ದೇಶದ ಆತ್ಮಸಾಕ್ಷಿಯನ್ನೇ ನಡುಗಿಸಿತ್ತು. ಆದರೆ ಈ ಕೃತ್ಯ ನಡೆದ ಕೆಲವೇ ಗಂಟೆಗಳಲ್ಲಿ ಭಾರತೀಯ ಸೇನೆ ತನ್ನ ಸೇಡಿನ ಯೋಜನೆಗೆ ದಾಂಡಿ ಹಾಡಿತ್ತು. ಪರಾರಿಯಾಗಲು ಬಿಡದ ಭದ್ರಕೋಟೆ ಭಯೋತ್ಪಾದಕರು ಹಪತ್ನರ್ ಮತ್ತು ಬಗ್ಮಾರ್ ಮಾರ್ಗವಾಗಿ ಡಚ್ಗಮ್ನ ದಟ್ಟ ಕಾಡುಗಳಿಗೆ ಹೊಡೆಯುವುದ ಮಾಹಿತಿ ಲಭಿಸಿತು. ಉಗ್ರರನ್ನ ಕಣಿವೆಯಿಂದ ಹೊರತೆಗೆಯಲು ಬಿಡಬಾರದು. ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಹೈಟೆಕ್ ತಾಂತ್ರಿಕ ಮಾಹಿತಿ ಬಳಸಿ ಸೇನೆಯು ಉಗ್ರರ ಚಲನವಲನದ ಪ್ರತಿಯೊಂದು ಹೆಜ್ಜೆಯನ್ನು ಪತ್ತೆ ಹಚ್ಚಿತು. ಆಪರೇಷನ್ ಮಹಾದೇವ್ ಕೇವಲ ಉಗ್ರರನ್ನ ಕೊಂದ ಕಾರ್ಯಾಚರಣೆಯಲ್ಲ, ಇದು ಭಾರತದ ತಾಂತ್ರಿಕ ಶಕ್ತಿ, ಯುದ್ಧ ತಂತ್ರದ ತಾಳ್ಮೆ ಮತ್ತು ಸೈನಿಕರ ಅಪ್ರತಿಮ ಶೌರ್ಯಕ್ಕೆ ಸಾಕ್ಷಿ. ಬೈಸರನ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡ ಅಮಾಯಕರಿಗೆ ಸೇನೆಯು ಗನ್ ಮುಖಾಂತರವೇ ನ್ಯಾಯ ಒದಗಿಸಿತು. ಭಾರತದ ಮಣ್ಣಿನಲ್ಲಿ ರಕ್ತ ಚೆಲ್ಲುವ ಪ್ರತಿಯೊಬ್ಬರಿಗೂ ಮಹಾದೇವ್ ರೂಪದ ಸಂಹಾರ ಕಾದಿದೆ. ಏಪ್ರಿಲ್ 22, 2025ರಂದು ಪಹಲ್ಗಾಮ್ ಭಯಾನಕ ಸ್ಥಳವಾಗಿ ಮಾರ್ಪಟ್ಟಿತು. ಸಶಸ್ತ್ರ ಉಗ್ರಗಾಮಿಗಳು ಈ ಪ್ರದೇಶಕ್ಕೆ ನುಗ್ಗಿ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದರು. 26 ಜನರು ಸಾವನ್ನಪ್ಪಿದ್ರು. ಏಪ್ರಿಲ್ 22, 2025ರಂದು ಮಧ್ಯಾಹ್ನ 1ರಿಂದ 2:45 ನಡುವೆ ಶಸ್ತ್ರಸಜ್ಜಿತ ವ್ಯಕ್ತಿಗಳು ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಬೈಸರನ್ ಕಣಿವೆಯನ್ನು ಪ್ರವೇಶಿಸಿದರು. ದಟ್ಟವಾದ ಪೈನ್ ಕಾಡುಗಳಿಂದ ಸುತ್ತುವರೆದಿರುವ ಈ ಕಣಿವೆಯು ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು, ಇದನ್ನು ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆಯ ಮೇಲೆ ಮಾತ್ರ ತಲುಪಬಹುದಿತ್ತು. ಪಹಲ್ಗಾಮ್ನ ಆ ರಕ್ತಸಿಕ್ತ ಏಪ್ರಿಲ್ 22ರ ಕರಾಳ ನೆನಪುಗಳು ಇನ್ನೂ ಮಾಸಿಲ್ಲ. ಅಮಾಯಕ ಪ್ರವಾಸಿಗರ ಹತ್ಯೆ ಇಡೀ ದೇಶವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿತ್ತು. ಆದರೆ ಆ ನೋವಿನ ಹಿಂದೆಯೇ ಭಾರತೀಯ ಸೇನೆಯು 27 ಚದರ ಕಿಲೋಮೀಟರ್ಗಳಷ್ಟು ದಟ್ಟ ಅರಣ್ಯದಲ್ಲಿ ಬರೆದ ಶೌರ್ಯದ ಗಾದೆಗೆ ಹೆಸರೇ ಆಪರೇಷನ್ ಮಹಾದೇವ್. ಇದು ಕೇವಲ ಒಂದು ಕಾರ್ಯಾಚರಣೆಯಲ್ಲ, ಅನ್ಯಾಯದ ವಿರುದ್ಧ ಭಾರತೀಯ ಪಡೆಗಳು ನಡೆಸಿದ 93 ದಿನಗಳ ಮಹಾಬೇಟೆ. ಈ ರೋಚಕ ಕಥೆ ಇಲ್ಲಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ ಸುಂದರ ಪ್ರವಾಸಿ ತಾಣವಾಗಿ ಉಳಿದಿರಲಿಲ್ಲ. ಲಷ್ಕರ್ ಎ ತಯ್ಯಬಾ, ಸುಲೇಮಾನ್ ಶಾ, ಹಮ್ಜಾ ಅಫ್ಘಾನಿ ಮತ್ತು ಜಿಬ್ರಾನ್ ಬಾಯ್ ಎಂಬ ಮೂವರು ಪಾಕಿಸ್ತಾನಿ ಭಯೋತ್ಪಾದಕರು ಅಮಾಯಕ ಪ್ರವಾಸಿಗರನ್ನ ಗುರುತಿನ ಆಧಾರದ ಮೇಲೆ ಹತ್ಯೆ ಮಾಡಿದ್ದರು. ಈ ಕ್ರೂರ ಹತ್ಯಾಕಾಂಡ ದೇಶದ ಆತ್ಮಸಾಕ್ಷಿಯನ್ನೇ ನಡುಗಿಸಿತ್ತು. ಆದರೆ ಈ ಕೃತ್ಯ ನಡೆದ ಕೆಲವೇ ಗಂಟೆಗಳಲ್ಲಿ ಭಾರತೀಯ ಸೇನೆ ತನ್ನ ಸೇಡಿನ ಯೋಜನೆಗೆ ದಾಂಡಿ ಹಾಡಿತ್ತು. ಪರಾರಿಯಾಗಲು ಬಿಡದ ಭದ್ರಕೋಟೆ ಭಯೋತ್ಪಾದಕರು ಹಪತ್ನರ್ ಮತ್ತು ಬಗ್ಮಾರ್ ಮಾರ್ಗವಾಗಿ ಡಚ್ಗಮ್ನ ದಟ್ಟ ಕಾಡುಗಳಿಗೆ ಹೊಡೆಯುವುದ ಮಾಹಿತಿ ಲಭಿಸಿತು. ಉಗ್ರರನ್ನ ಕಣಿವೆಯಿಂದ ಹೊರತೆಗೆಯಲು ಬಿಡಬಾರದು. ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಹೈಟೆಕ್ ತಾಂತ್ರಿಕ ಮಾಹಿತಿ ಬಳಸಿ ಸೇನೆಯು ಉಗ್ರರ ಚಲನವಲನದ ಪ್ರತಿಯೊಂದು ಹೆಜ್ಜೆಯನ್ನು ಪತ್ತೆ ಹಚ್ಚಿತು. ಆಪರೇಷನ್ ಮಹಾದೇವ್ ಕೇವಲ ಉಗ್ರರನ್ನ ಕೊಂದ ಕಾರ್ಯಾಚರಣೆಯಲ್ಲ, ಇದು ಭಾರತದ ತಾಂತ್ರಿಕ ಶಕ್ತಿ, ಯುದ್ಧ ತಂತ್ರದ ತಾಳ್ಮೆ ಮತ್ತು ಸೈನಿಕರ ಅಪ್ರತಿಮ ಶೌರ್ಯಕ್ಕೆ ಸಾಕ್ಷಿ. ಬೈಸರನ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡ ಅಮಾಯಕರಿಗೆ ಸೇನೆಯು ಗನ್ ಮುಖಾಂತರವೇ ನ್ಯಾಯ ಒದಗಿಸಿತು. ಭಾರತದ ಮಣ್ಣಿನಲ್ಲಿ ರಕ್ತ ಚೆಲ್ಲುವ ಪ್ರತಿಯೊಬ್ಬರಿಗೂ ಮಹಾದೇವ್ ರೂಪದ ಸಂಹಾರ ಕಾದಿದೆ. ಏಪ್ರಿಲ್ 22, 2025ರಂದು ಪಹಲ್ಗಾಮ್ ಭಯಾನಕ ಸ್ಥಳವಾಗಿ ಮಾರ್ಪಟ್ಟಿತು. ಸಶಸ್ತ್ರ ಉಗ್ರಗಾಮಿಗಳು ಈ ಪ್ರದೇಶಕ್ಕೆ ನುಗ್ಗಿ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದರು. 26 ಜನರು ಸಾವನ್ನಪ್ಪಿದ್ರು. ಏಪ್ರಿಲ್ 22, 2025ರಂದು ಮಧ್ಯಾಹ್ನ 1ರಿಂದ 2:45 ನಡುವೆ ಶಸ್ತ್ರಸಜ್ಜಿತ ವ್ಯಕ್ತಿಗಳು ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಬೈಸರನ್ ಕಣಿವೆಯನ್ನು ಪ್ರವೇಶಿಸಿದರು. ದಟ್ಟವಾದ ಪೈನ್ ಕಾಡುಗಳಿಂದ ಸುತ್ತುವರೆದಿರುವ ಈ ಕಣಿವೆಯು ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು, ಇದನ್ನು ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆಯ ಮೇಲೆ ಮಾತ್ರ ತಲುಪಬಹುದು.